ಬೆಳಿಗ್ಗೆ ಏನೋ ಸೌಂಡ್ ಕೇಳಿ ಎದ್ದು ನಾನು ಆಚೆ ಮೇಲೆ ಹೋಗಿ ಕಾಣ್ತೆ ಇದು ಎಂಥ ಸೌಂಡ್ ಬರ್ತಿತ್ತಂದರೆ ಆಚೆ ಶಿಪ್ಪಲ್ಲಿ ಕ್ರೈನ್ ಹಾಕಿ ಇಟ್ಟಿದ್ದು. ಅಲ್ಲಿ ಅನ್ಲೋಡಿಂಗ್ ಸ್ಟಾರ್ಟ್ ಆಗ್ತಾ ಇತ್ತು, ಅಲ್ಲ ಅರ್ಧನೂ ಆಗಿತ್ತು. ಬಟ್ ನಮ್ಮ ಶಿಪ್ಪಲ್ಲಿ ಎಂತ ಅಂದ್ರೆ ಮಾರಿ ಇನ್ನೂ ಸ್ಟಾರ್ಟೇ ಆಗಲಿಲ್ಲ. ಆಚೆ ಶಿಪ್ಪಲ್ಲಿ ಹುಯ್ ಅಂದೇಳಿ ಸೌಂಡ್ ಕೇಳಿ ಬೆಳಿಗ್ಗೆ ನಮ್ಗೆ ನಿದ್ರೆನೆಲ್ಲ ಹಾಳಾಗಿತ್ತು. ಎಂತಕ್ಕಂದ್ರೆ ಕ್ರೈನ್ ಸ್ವಲ್ಪ ಜಾಸ್ತಿನೇ ಸೌಂಡ್ ಮಾಡ್ತಿತ್ತು. ನಮ್ದಿನ್ನು ಟಾರ್ಪಲ್ಲೂ ಬಿಚ್ಚಿ ಆಗಲಿಲ್ಲ, ಅದ್ರದ್ದು ಬೆಲ್ಟು ಇನ್ನು ನಾವು ಬಿಚ್ಚಲಿಲ್ಲ. ಯಾಕಂತ ಗೊತ್ತಿಲ್ಲ, ಎಲ್ಲ ಶಿಪ್ಪಲ್ಲೂ ಅನ್ಲೋಡಿಂಗ್ ಆಗ್ತಿತ್ತು, ಬಟ್ ನಮ್ದೆಲ್ಲ ಆಗ್ತಾ ಇರಲಿಲ್ಲ. ಕ್ಯಾಬಿನಲ್ಲಿ ಬಂದು ನೋಡ್ತೆ, ಇವರು ಎದ್ದು ಕೂಡಲೇ ಮೊಬೈಲ್ ಹಿಡ್ಕೊಂಡು ಕೂತಿದ್ದಾರೆ. ಆ್ಯಂಡ್ ಮಧ್ಯಾಹ್ನ ತನಕ ಮತ್ತೆ ಬೇರೇನೂ ಮಾಡಲಿಲ್ಲ, ಹಿಂಗೆ ತಿರುಗ್ತಾ ಇದ್ದಿತ್ತು. ಅದಾದಮೇಲೆ ಒಳ್ಳೆ ಊಟ ಮಾಡಿ ಸಂಜೆ ಒಂದಾದ್ಮೇಲೆ ಒಂದು ನಿದ್ರೆ ಎಲ್ಲ ಮಾಡಿ ಸಂಜೆ ಬಂದು ನೋಡ್ತೆ, ಇವರು ಶಾರ್ಕ್ ಇಡುವಂಥ ಮನುಷ್ಯರು ಸುಮಾರು ಮೀನೆಲ್ಲ ಹಿಡ್ಕೊಂಡು ಬಕೆಟ್ ಹಿಡ್ಕೊಂಡು ಕೂತಿದ್ರ. ಚೀಸ್ ಅಂದೆ, ಅವರು ಚೀಸ್ ಮಾಡಿದ್ರು. ಅದಾದ್ಮೇಲೆ ಕುಕ್ ಅವ್ರು ಹೇಳ್ತಿದ್ರು, ಈ ಮೀನೆಲ್ಲ ನಾನು ಹಿಡೋದಂತ ನೀವು ಹೇಳದೇ ಇದ್ರೆ ನಿಮ್ಗೆ ಇವತ್ತು ಊಟ ಇಲ್ಲ ಅಂತ. ನಾವು ಅದಕ್ಕೆ ಕುಕ್ ಜಿಂದಾಬಾದ್ ಅಂತೆಲ್ಲ ಹೇಳಿ ಅವ್ರ ಕಾಲೆಲ್ಲ ಹಿಡಿದು ತಡಾ ಊಟ ಕೊಡಿ ಹಿಂಗೆ ಸಣ್ಣ ಪುಟ್ಟ ಮಸ್ತಿ ಎಲ್ಲ ನಡೀತಿದ್ದಿತ್ತು. ಅದಾದಮೇಲೆ ಫೈನಲ್ ಆಗಿ ತಗೊಂಡು ಬಂದರು. ಇಷ್ಟಪ್ಪ ಮೀನು ಹಿಡ್ಕೊಂಡು ಅದನ್ನೆಲ್ಲ ಹಿಡ್ಕೊಂಡು ಬಂದ್ರೆ ಅದನ್ನೊಂದು ಸಣ್ಣ ಪ್ಲಾಸ್ಟಿಕ್ಗೆ ಹಾಕಿ ನಾವು ಫ್ರಿಜ್ಜಲ್ಲಿ ಇಟ್ಟಿದ್ದಿತ್ತು. ಇಲ್ಲ ಅಂತ ಅಂದ್ರೆ ನಮಗೆ ಫ್ರೆಶ್ ಆಗಿರೋ ಫುಡ್ ಸಿಕ್ಕೋದು ತುಂಬ ಕಡಿಮೆ. ಲೈಕ್ ನಾವು ಇದನ್ನೆಲ್ಲ ಸ್ಟೋರ್ ಮಾಡಿ ತಗೊಂಡು ಬರೋದು. ಅದಾದಮೇಲೆ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಮೇಲೆ ಬಂದು ನೋಡ್ತೆ, ಶಿಪ್ಪು ತುಂಬ ಡೌನ್ ಹೋಗಿತ್ತು. ಎಂತಕ್ಕಂದರೆ ಟೈಡ್ ಕೆಳಗೆ ಹೋಗಿತ್ತು, ನೀರು ಕೆಳಗೆ ಹೋಗಿತ್ತು. ಸೊ ತುಂಬ ಡೌನ್ ಹೋಗಿತ್ತು ಶಿಪ್. ಅದಾದಮೇಲೆ ನಾನು ಜನ್ರೇಟರ್ ವಾಚ್ ನಡೀತಿದ್ದಿತ್ತು. ಜನ್ರೇಟರ್ ಹೋದೆ, ಫ್ಯೂಲ್ ಚೆಕ್ ಮಾಡಿದೆ. ಫ್ಯೂಲ್ ಅಂತೂ ಆಲ್ಮೋಸ್ಟ್ ಫುಲ್ಲೇ ಇದ್ದಿತ್ತು, ಏನು ತೊಂದರೆ ಇರಲಿಲ್ಲ. ಇನ್ನೊಂದು ತುಂಬಿಸುವ ಅವಶ್ಯಕತೆ ಅಂತೂ ಇರಲೇ ಇಲ್ಲ. ಅದಾದಮೇಲೆ ಜನ್ರೇಟರ್ದು ಹೀಟ್ ಕೂಡ ಚೆಕ್ ಮಾಡಿದೆ. ಇಟ್ ವಾಸ್ ಗುಡ್, ಸೂಪರ್ ಆಗಿತ್ತು, ಏನು ತೊಂದರೆ ಇರಲಿಲ್ಲ. ಒಂದು ಸಲ ಜನ್ರೇಟರ್ ಚೆಕ್ ಮಾಡಿ ಆದಮೇಲೆ ಒಂದು ಒಳ್ಳೆ ಸೆಲ್ಫಿ ತಗೊಳ್ಳುವಂಥ ಕ್ಯಾಮರಾ ಓಪನ್ ಮಾಡಿದೆ, ಹಾಗೆ ವೀಡಿಯೋನೂ ಮಾಡಿದೆ. ಆ್ಯಂಡ್ ಇದೊಂದು ಎಕ್ಸ್ಟ್ರಾ ಕ್ಲಿಪ್ ನಾನು ಆ್ಯಡ್ ಮಾಡಿರೋದು ಎಂತಕ್ಕಂದರೆ, ನನ್ನ ತುಂಬ ಚಾಟಲ್ಲಿ ತುಂಬ ಮೆಸೇಜೆಲ್ಲ ಬರ್ತಿತ್ತು. ನೀವೇನು ಕೆಲಸ ಮಾಡೋದು, ಎಲ್ಲಿದ್ದೀರಾ, ಎಷ್ಟು ಸ್ಯಾಲ್ರಿ, ಶಿಪ್ಪಲ್ಲಿ ಕೆಲಸ ಮಾಡೋದಾ, ಹೇಗೆ ಜಾಯಿನ್ ಆಗೋದು, ಮೆರ್ಚೆಂಟ್ ನೇವಿ ಜಾಯಿನ್ ಆಗೋದು ಅಂತೆಲ್ಲ. ಎಲ್ಲದಕ್ಕೂ ನಾನು ಆನ್ಸರ್ ಮಾಡ್ತೇನೆ. ಬಟ್ ಈಗ ಕುವೈತಲ್ಲಿ ನಮ್ಮ ಶೆಡ್ಯೂಲ್ ಸ್ವಲ್ಪ ಟೈಟ್ ಇದೆ. ಹಾಗಾಗಿ ಈಗ ನಂಗೆ ಅಷ್ಟು ಡೀಟೇಲ್ಡಾಗಿ ವೀಡಿಯೋ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಈವನ್ ಅದನ್ನು ಎಡಿಟ್ ಮಾಡಲಿಕ್ಕೆ ಕೂಡ ಅಷ್ಟು ಟೈಮ್ ಕೂಡ ನಮಗೀಗ ಸಿಗ್ತಾ ಇಲ್ಲ. ಸೊ ಎಲ್ಲದಕ್ಕೂ ನಾನು ಆನ್ಸರ್ ಮಾಡ್ತೆ ಇರಾನ್ ಹೋದ್ಮೇಲೆ. ಆವಾಗ ತನಕ ಬಾಯ್ ಫ್ರೆಂಡ್.